ಹಾಯ್ ಫ್ರೆಂಡ್ಸ್, ಕನ್ನಡ ಗಿಸ್ಬೋರ್ಡ್ಗೆ ಸ್ವಾಗತ. ನರೇಂದ್ರ ಮೋದಿ ಅವರು ಒಂದು ಮೊಬಿಲಿಟಿ ಕಾರ್ಡ್ನ ಲಾಂಚ್ ಮಾಡಿದ್ದಾರೆ. ಇದು ಯಾವ ಕಾರ್ಡು ಅಂತ ಅಂದರೆ ಒನ್ ನೇಷನ್ ಒನ್ ಕಾರ್ಡ್ ಅಂತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಒನ್ ನೇಷನ್ ಒನ್ ಕಾರ್ಡ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ, ಬನ್ನಿ. ನ್ಯಾಷನಲ್ ಕಾಮನ್ ಮೊಬಿಲಿಟಿ ಕಾರ್ಡ್ ಅವರು ಒನ್ ನೇಷನ್ ಒನ್ ಕಾರ್ಡ್ ಅನ್ನೋದನ್ನ ಡೆವಲಪ್ ಮಾಡಿದ್ದಾರೆ. ಇದು ನರೇಂದ್ರ ಮೋದಿ ಅವರು ಚಾಲನೆ ಕೊಟ್ಟಿದ್ದಾರೆ. ಈ ಒನ್ ನೇಷನ್ ಒನ್ ಕಾರ್ಡ್ ಏನಕ್ಕೆ ಅಂತ ಅಂದರೆ ಎಲ್ರಿಗೂ ಎಲ್ಲ ಥರ ಯೂಸ್ ಆಗೋದಕ್ಕೆ. ಅದು ಯಾವ ಥರ ಅಂತ ಅಂದರೆ ನಾವು ಟ್ರಾನ್ಸ್ಪೋರ್ಟ್ ಪರ್ಪಸ್ಗೋಸ್ಕರ ಈ ಒನ್ ನೇಷನ್ ಒನ್ ಕಾರ್ಡ್ ಅಂತ ಕೊಟ್ಟಿದ್ದಾರೆ. ಈ ಒನ್ ನೇಷನ್ ಒನ್ ಕಾರ್ಡ್ ಟ್ರಾನ್ಸ್ಪೋರ್ಟ್ಗೋಸ್ಕರ ಹೇಗೆ ಯೂಸ್ ಆಗುತ್ತೆ ಅಂತ ಅಂದರೆ, ಇಫ್ ಇನ್ ಕೇಸ್ ನೀವೇನಾದರೂ ಒಂದು ಟ್ಯಾಕ್ಸಿಲಿ ಹೋಗ್ಬೇಕಾದ್ರೆ ಕ್ಯಾಶ್ ಕೊಡ್ತೀರಾ, ಅಥವಾ ಮೆಟ್ರೋದಲ್ಲಿ ಹೋಗ್ಬೇಕಾದ್ರೆ ಮೆಟ್ರೋ ಕಾರ್ಡ್ ಯೂಸ್ ಮಾಡ್ತೀರಾ. ಅದೇ ಥರ ಡಿಫ್ರೆಂಟ್ ಟೈಪ್ಸಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ದುಡ್ಡನ್ನ ಯೂಸ್ ಮಾಡ್ತೀರಾ. ಆದರೆ ಈ ಒನ್ ನೇಷನ್ ಒನ್ ಕಾರ್ಡ್ ಯೂಸ್ ಮಾಡೋದ್ರಿಂದ ನೀವು ಟ್ಯಾಕ್ಸಿಲಾದರೂ ಹೋಗ್ಬೋದು, ಅಥವಾ ಯಾವುದೇ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ನೀವು ಯೂಸ್ ಮಾಡ್ಬೋದು. ಅಂಥ ಟೈಮಲ್ಲಿ ಇದೊಂದು ಕಾರ್ಡ್ ಮೂಲಕ ನೀವು ಯೂಸ್ ಮಾಡ್ಬೋದು. ಈ ಒನ್ ನೇಷನ್ ಒನ್ ಕಾರ್ಡ್ ಯಾವ ರೀತಿಯಾಗಿರುತ್ತೆ ಅಂದರೆ, ಸೇಮ್ ನಿಮ್ಮ ರುಪೇ ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ ಇದೆಯಲ್ಲ, ಸೇಮ್ ಅದೇ ಟೈಪಲ್ಲಿ ನಿಮಗೆ ಒನ್ ನೇಷನ್ ಒನ್ ಕಾರ್ಡ್ ಇರುತ್ತೆ. ದೆನ್ ನೆಕ್ಸ್ಟ್, ಈ ಒನ್ ನೇಷನ್ ಒನ್ ಕಾರ್ಡ್ ಎಲ್ಲೆಲ್ಲೆಲ್ಲ ಸಿಗುತ್ತೆ ಅಂತ ಅಂದರೆ, ನೀವು ಯಾವ ಬ್ಯಾಂಕಲ್ಲಿ ನಿಮ್ಮ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ತೊಗೊಂಡಿದ್ದೀರಾ, ಒನ್ ನೇಷನ್ ಒನ್ ಕಾರ್ಡ್ ಸಿಗುತ್ತೆ. ಎಲ್ಲ ಬ್ಯಾಂಕಲ್ಲೂ ಒನ್ ನೇಷನ್ ಒನ್ ಕಾರ್ಡ್ ಸಿಗುತ್ತೆ. ಈ ಒನ್ ನೇಷನ್ ಒನ್ ಕಾರ್ಡ್ ಸೇಮ್ ಹೇಗಿರುತ್ತೆ ಅಂತ ಅಂದರೆ, ಇವಾಗ ನೀವು ಸಿಮಿಲರ್ ಮೆಟ್ರೋ ರೈಲ್ ಸ್ಮಾರ್ಟ್ ಕಾರ್ಡ್ ಯೂಸ್ ಮಾಡ್ತಿರಲ್ಲ, ಅದೇ ಥರ ಈ ಒನ್ ನೇಷನ್ ಒನ್ ಕಾರ್ಡ್ ನಿಮಗೆ ಕಾಂಟ್ಯಾಕ್ಟ್ಲೆಸ್ ಕಾರ್ಡ್ ಆಗಿ ಇರುತ್ತೆ. ಸೇಮ್ ಸಿಮಿಲರ್ ಟೈಪಲ್ಲೇ ಇರುತ್ತೆ. ನೀವು ನಿಮ್ಮ ಹತ್ರ ಬ್ಯಾಂಕ್, ನೀವು ಎಲ್ಲಿ ಇವಾಗ ನಿಮ್ಮ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಇದೆಯಲ್ಲ, ಅಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಕೇಳಿದ್ರೆ ಬ್ಯಾಂಕ್ ಅವ್ರನ್ನ ಈ ಒನ್ ನೇಷನ್ ಒನ್ ಕಾರ್ಡು ಕೊಡ್ತಾರೆ. ನಿಮಗೆ ಈ ಒನ್ ನೇಷನ್ ಒನ್ ಕಾರ್ಡ್ ನಿಮಗೆ ಟೋಟಲಾಗಿ 25 ಬ್ಯಾಂಕ್ಸಲ್ಲಿ ಸಿಗುತ್ತೆ, ಇನ್ಕ್ಲೂಡಿಂಗ್ SBI, PNB ಮತ್ತು ಇನ್ನು ಮಿಕ್ಕಿದ ಹಲವಾರು ಬ್ಯಾಂಕ್ಸಲ್ಲಿ ನಿಮಗೆ ಈ ಒನ್ ನೇಷನ್ ಒನ್ ಕಾರ್ಡ್ ಸಿಗುತ್ತೆ. ದೆನ್ ನೆಕ್ಸ್ಟ್, ನಿಮಗೆ ಬ್ಯಾಂಕಲ್ಲಿ ಅಷ್ಟೇ ಈ ಒನ್ ನೇಷನ್ ಒನ್ ಕಾರ್ಡ್ ಸಿಗುತ್ತೆ ಅಂತಲ್ಲ, ನೀವು Paytm ಪೇಮೆಂಟ್ಸ್ ಬ್ಯಾಂಕಲ್ಲೂ ನೀವು ಒನ್ ನೇಷನ್ ಒನ್ ಕಾರ್ಡ್ನ ತೊಗೋಬೋದು. ಒನ್ ನೇಷನ್ ಒನ್ ಕಾರ್ಡ್ ಜಸ್ಟ್ ಫಾರ್ ಟ್ರಾನ್ಸ್ಪೋರ್ಟ್ ಅಷ್ಟೇ ಅಲ್ಲ, ನೀವು ಈ ಒನ್ ನೇಷನ್ ಒನ್ ಕಾರ್ಡಿಂದ ಶಾಪಿಂಗ್ ಕೂಡ ಮಾಡ್ಬೋದು. ನೀವು ಟ್ರಾನ್ಸ್ಪೋರ್ಟೇಷನ್ ಅಂತ ಅಂದರೆ, ನೀವು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಅಥವಾ ಮೆಟ್ರೋದಲ್ಲಿ ಹೋಗ್ಬೇಕಾದ್ರೆ ಅಥವಾ ಟ್ಯಾಕ್ಸಿಲಿ ಹೋಗ್ಬೇಕಾದ್ರೆ ಈ ಒನ್ ನೇಷನ್ ಒನ್ ಕಾರ್ಡ್ನ ಯೂಸ್ ಮಾಡ್ಬೋದು. ಹಾಗೆ ನಾವೇನ ಸಿಟಿಯಿಂದ ಸಿಟಿಗೆ ಹೋಗ್ಬೇಕಾದ್ರೆ ಟೋಲ್ ಕಟ್ತೀವಲ್ಲ, ಆ ಟೋಲಲ್ಲೂ ನೀವು ಈ ಒನ್ ನೇಷನ್ ಒನ್ ಕಾರ್ಡ್ನ ಯೂಸ್ ಮಾಡ್ಬೋದು. ಟೋಲಲ್ಲಿ ಅಷ್ಟೇ ಅಲ್ಲ, ನೀವೇನ ಈ ಬೈಕ್ ಅಥವಾ ಕಾರ್ನ ಎಲ್ಲಾದರೂ ನಿಲ್ಲಿಸ್ತೀರಾ, ಆ ಪಾರ್ಕಿಂಗ್ ಲಾಟಲ್ಲೂ ನೀವು ಈ ಒನ್ ನೇಷನ್ ಒನ್ ಕಾರ್ಡ್ನ ಯೂಸ್ ಮಾಡ್ಬೋದು. ಇವಾಗ ನಾವು ಏನಾದರೂ Paytm ಯೂಸ್ ಮಾಡಬೇಕಾದ್ರೆ ಅಥವಾ ಗೂಗಲ್ ಪೇ ಯೂಸ್ ಮಾಡಬೇಕಾದ್ರೆ ಹೇಗೆ ನಮಗೆ ಕ್ಯಾಶ್ ಬ್ಯಾಕ್ ಸಿಗುತ್ತೋ, ಅದೇ ರೀತಿಯಾಗಿ ನೀವೇನಾದರೂ ಒನ್ ನೇಷನ್ ಒನ್ ಕಾರ್ಡ್ ಯೂಸ್ ಮಾಡಿದಾಗ ನಿಮಗೆ ಇದರಲ್ಲೂ 5%, 10% ಅಷ್ಟು ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಆಗಿ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಕನ್ನಡ ಗಿಸ್ಬೋರ್ಡ್.com ಪೇಜಿಗೆ ಭೇಟಿ ನೀಡಿ. ನಾನು ಮಂಜುನಾಥ್, ಸೈನಿಂಗ್ ಆಫ್.